ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮೂಲಕ ಬೆಳಕಿಗೆ ಬಂದ 187 ಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿದೆ. ನಿನ್ನೆ ವಿಚಾರಣೆ ನಡೆಸಿದ ಅಧಿಕಾರಿಗಳು ನಂತರ ವಶಕ್ಕೆ ಪಡೆದು ಇವತ್ತು ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಮುಂದಿನ ಗುರುವಾರ ಅಂತಂದ್ರೆ 18ನೇ ತಾರೀಕಿನವರೆಗೆ 6 ದಿನಗಳ ಕಾಲ ಜಾರಿ ನಿರ್ದೇಶನಾಲಯದ ವಶಕ್ಕೆ ಅವರನ್ನು ಒಪ್ಪಿಸಲಾಗಿದೆ. ವಾಲ್ಮೀಕಿ ನಿಗಮದ ಬ್ಯಾಂಕ್ ಖಾತೆಯಿಂದ 94 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗಿದೆ. ಯೂನಿಯನ್ ಬ್ಯಾಂಕ್ನ ವಸಂತನಗರ ಶಾಖೆಯಲ್ಲಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಖಾತೆಯನ್ನ ಎಂಜಿ ರಸ್ತೆ ಶಾಖೆಗೆ ವರ್ಗಾಯಿಸಿ ತಾವು ಸೂಚಿಸಿದ್ದ ವ್ಯಕ್ತಿಗೆ ಖಾತೆ ನಿರ್ವಹಣೆ ಅಧಿಕಾರ ನೀಡುವಂತೆ ಸಚಿವರಾಗಿದ್ದ ಬಿ ನಾಗೇಂದ್ರ ಒತ್ತಡ ಹೇರಿದ್ರು ಅಂತ ನಿಗಮದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಜೆಬಿ ಪದ್ಮನಾಭ್ ಅವರು ವಿಶೇಷ ತನಿಖಾ ದಳ ಅಂದ್ರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ರು. ಪದ್ಮನಾಭ್ ನಿಗಮದ ಮುಖ್ಯ ಲೆಕ್ಕಾಧಿಕಾರಿಯಾಗಿದ್ದ ಪರಶುರಾಮ್ ಸೇರಿದಂತೆ 11 ಆರೋಪಿಗಳನ್ನ ಎಸ್ಐಟಿ ಈವರೆಗೆ ಬಂಧಿಸಿದೆ. ಈ ಪೈಕಿ ಪದ್ಮನಾಭ್ ಮತ್ತು ಪರಶುರಾಮ್ ಅವರನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಸಂದರ್ಭದಲ್ಲೇ ವಶಕ್ಕೆ ಪಡೆದಿದ್ದಂತ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಆಗ್ಲೂ ಪದ್ಮನಾಭ್ ಅವರು ನಾಗೇಂದ್ರ ಒತ್ತಡ ಹೇರಿದ್ದ ಕುರಿತು ಹೇಳಿಕೆ ಕೊಟ್ಟಿದ್ರು. ಅದನ್ನ ಆಧರಿಸಿನೇ ತನಿಖೆಯನ್ನು ಮುಂದುವರಿಸಲಾಗಿದ್ದು, ಪ್ರಬಲ ಸಾಕ್ಷ್ಯಾಧಾರಗಳು ಇಡಿಗೆ ಲಭಿಸಿದ ಬಳಿಕ ಅವರನ್ನ ಬಂಧಿಸಲಾಗಿದೆ. ಮಾಜಿ ಸಚಿವರು ಅಂದ್ರೆ ನಾಗೇಂದ್ರ ಹೀಗೆ ಬಂಧನಕ್ಕೆ ಒಳಗಾಗ್ತಿರೋದು ಇದೇ ಮೊದಲೇನೂ ಅಲ್ಲ. ಇಡಿ ಬಂಧನ ಮಾತ್ರ ಇದು ಮೊದಲ ಬಾರಿ. ಈ ಹಿಂದೆ ಬೇಲೆಕೇರಿ ಬಂದರಿನಲ್ಲಿ ಲೋಕಾಯುಕ್ತ ತನಿಖಾ ತಂಡ ವಶಕ್ಕೆ ಪಡೆದಿದ್ದ ಕಬ್ಬಿಣದ ಅದಿರಿನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಆಗ ಶಾಸಕರಾಗಿದ್ದ ನಾಗೇಂದ್ರ ಅವರನ್ನ ಸಿಬಿಐ 2014ರಲ್ಲಿ ಬಂಧಿಸಿತ್ತು. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪ್ರಕರಣದಲ್ಲಿ ಲೋಕಾಯುಕ್ತದ ಎಸ್ಐಟಿ 2015ರಲ್ಲಿ ಅವರನ್ನ ಬಂಧಿಸಿತ್ತು. ಈಗ ಅವರು 3ನೇ ಬಾರಿ ಆರ್ಥಿಕ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಇಡಿಯಿಂದ ಬಂಧಿತರಾಗಿದ್ದಾರೆ. ದೇಶಾದ್ಯಂತ ಇತ್ತೀಚಿನ ಇಡಿ ನಡೆ ಮತ್ತು ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಸದ್ಯಕ್ಕೆ ನಾಗೇಂದ್ರ ಇಡಿ ಕುಣಿಕೆಯಿಂದ ಪಾರಾಗುವುದು ಕಷ್ಟನೇ. ಇನ್ನು ನಿನ್ನೆ ಎಸ್ಐಟಿ ವಿಚಾರಣೆಗೆ ಹಾಜರಾದ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದತ್ತಲ್ ತನ್ನನ್ನ ಬಂಧಿಸುವಂತೆ ಅಧಿಕಾರಿಗಳ ಮುಂದೆ ದುಂಬಾಲ್ ಬಿದ್ದಿದ್ರಂತೆ. ಇಡಿ ಅಧಿಕಾರಿಗಳು ಬಂಧಿಸಿದ್ರೆ ಮುಂದೆ ಕಷ್ಟ ಆಗುತ್ತೆ ಅನ್ನೋದು ಅವರ ಅಳಲಾಗಿತ್ತಂತೆ. ಆದರೆ ಅಧಿಕಾರಿಗಳು ಅವರನ್ನ ವಿಚಾರಣೆ ನಡೆಸಿ ಬಂಧಿಸದೆ ಹಾಗೆ ಕಳಿಸಿದ್ದಾರೆ. ಇಡಿ ಅಧಿಕಾರಿಗಳ ಮುಂದಿನ ಬಂಧನ ಅವರದ್ದೇ ಆಗಿರಬಹುದು. ಇನ್ನು ಈ ಪ್ರಕರಣ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕಾರಣ ಆಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಜಿ ಸಚಿವರ ಅಂದ್ರೆ ನಾಗೇಂದ್ರ ಮತ್ತು ಶಾಸಕರ ಪಾತ್ರ ಇದರಲ್ಲಿ ಇಲ್ಲ ಅಂತ ಎಸ್ಐಟಿ ತನಿಖೆಯಿಂದ ತಿಳಿದು ಬಂದಿದೆ ಅಂತ ತನಿಖೆ ಪೂರ್ಣಗೊಳ್ಳುವ ಮೊದಲೇ ಅವರೇ ತನಿಖಾಧಿಕಾರಿ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದು ತನಿಖೆಯ ಮೇಲೆ ಪ್ರಭಾವ ಬೀರುವ ಹಾಗೆ ಕಾಣಿಸ್ತಿದೆ. ಸರ್ಕಾರವನ್ನ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಅವರು ನೀಡಿದ ಈ ಹೇಳಿಕೆ ಖಂಡಿತ ಸಮಂಜಸವಂತೂ ಅಲ್ಲ. ಜೊತೆಗೆ ಈ ಪ್ರಕರಣದಲ್ಲಿ ಇಡಿ ಮಧ್ಯಪ್ರವೇಶ ಅಗತ್ಯ ಇರಲಿಲ್ಲ ಅಂತಾನೂ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಕರ್ನಾಟಕದ ಈ ಹಿಂದಿನ ಅನೇಕ ಪ್ರಕರಣಗಳಲ್ಲಿ ಬಿಜೆಪಿ ವಿರುದ್ಧ ಕೇಳಿಬಂದ ಪ್ರಕರಣದಲ್ಲಿ ಇಡಿ ಖಂಡಿತ ತನಿಖೆ ಮಾಡಬಹುದಾದ ಪ್ರಕರಣಗಳು ಇದ್ವು. ಆದ್ರೆ ಅದು ಆಗ ಬರ್ಲಿಲ್ಲ, ಈಗ ಬಂದಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇದಾಗಿರೋದ್ರಿಂದ ಇಡಿ ಖಂಡಿತವಾಗಿಯೂ ತನಿಖೆಯನ್ನ ನಡೆಸಬಹುದು. ಅದಕ್ಕೆಲ್ಲ ಅವಕಾಶಗಳು ಇದೆ. ಆದ್ರೆ ತನಿಖೆ ರಾಜಕೀಯವಾಗಿ ನಡೆಯುತ್ತೋ ಅಥವಾ ಪ್ರಾಮಾಣಿಕತೆಯಿಂದ ನಡೆಯುತ್ತೋ ಅನ್ನೋದಷ್ಟೇ ಸದ್ಯಕ್ಕಿರೋ ಪ್ರಶ್ನೆ. ಮೇಲ್ನೋಟಕ್ಕೆ ಮತ್ತು ಲಭ್ಯ ಇರುವಂತ ಎಲ್ಲ ಆಧಾರಗಳನ್ನ ಇಟ್ಕೊಂಡು ಮಾತನಾಡೋದಾದ್ರೆ ಅಕ್ರಮ ಇಲ್ಲಿ ನಡೆದಿರುವುದಂತೂ ಸ್ಪಷ್ಟ. ಹಾಗಾಗಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಇದೆಲ್ಲದಕ್ಕಿಂತ ಹೆಚ್ಚು ಈಗ ಮಾತಾಡಬೇಕಾಗಿರೋದು ಮತ್ತು ಅನುಮಾನ ಇರೋದು ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ದೆಹಲಿ ಮಾದರಿಯನ್ನ ಇಲ್ಲಿ ಅನುಸರಿಸುತ್ತಾ ಅನ್ನೋದು. ರಾಜ್ಯದಲ್ಲಿ ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳ ಕೈಯಲ್ಲೇ ಇದೆ. ಹಾಗಾಗಿ ಅವರೂ ಇದರಲ್ಲಿ ಭಾಗಿದಾರರು ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಈ ಆಯಾಮದಲ್ಲಿ ಏನಾದ್ರೂ ಇಡಿ ತನಿಖೆ ಹೋದ್ರೆ ಸಿದ್ದರಾಮಯ್ಯ ಅಂದ್ರೆ ಸಿಎಂ ತನಕ ತಲುಪುತ್ತೆ. ಆಗ ಕೇಜ್ರಿವಾಲ್ ರೀತಿ ಸಿದ್ದರಾಮಯ್ಯ ಬಂಧನ ಆಗಬಹುದಾ? ಇಡಿಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ತಾ ಇದ್ರೆ ಆ ಸಾಧ್ಯತೆಯನ್ನ ನಾವು ಖಂಡಿತ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಕೇಜ್ರಿವಾಲ್ ವಿರುದ್ಧ ಇಡಿ ಹೊರಿಸಿರುವ ಆರೋಪವನ್ನ ಇಲ್ಲಿ ತನಕ ಸಾಬೀತು ಮಾಡೋಕೆ ಅಂದ್ರೆ ಕಳೆದ 2 ವರ್ಷದಿಂದನೂ ಆಗಿಲ್ಲ. ಇದೇ ಕಾರಣಕ್ಕೆ ಜಾಮೀನು ಅವರಿಗೆ ಸಿಕ್ಕಿರೋದು. ಆದ್ರೆ ತಕ್ಷಣಕ್ಕೆ ಬಂಧಿಸಿ ಹಲ್ಚಲ್ ಸೃಷ್ಟಿ ಮಾಡೋಕೆ ಅಥವಾ ನೆಗೆಟಿವ್ ನೆರೇಷನ್ ಕಟ್ಟೋಕೆ ಖಂಡಿತ ಸಾಧ್ಯ ಇದೆ. ಅದನ್ನೇ ಇಲ್ಲೂ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರಿಗ್ ಗೊತ್ತು ಇಡಿ ಮನಸ್ಸಲ್ಲಿ ಏನಿದೆಯೋ ಏನೋ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಓದೋರು ಏನನ್ನ ಬರೆದಿದ್ದಾರೆ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ.